ಸ್ವಾಮಿ ನಮಗ ಮಹಿಮೆ ಉಂಟಾಗಲಿ. ನಂಗೆ ತೊಡಂಡು ಸಂಗೀತ ಪகுதிಯ ಧ್ಯಾನ ಮಾಡಿದ್ದೋ. ಅದನೋಗ ನಂಗೆ ನೋಡಿದೋ, ನಂಗೆ ಮಾಡುವ ಗೆಲ್ಚತ ನಂಗೆ தீட்டுப்படுத்திட இஸ்ரவேல் ஜன தங்க கிரியைಯಿಂದ அசுத்தாதரோ தங்கள் செய்கைகளினால் மோசம் போனார்கள் ಅದೆಂಬ ಮಾತ ನಂಗೆ 106வது ಸಂಗೀತ 39வது ಮಾತ ನಂಗೆ ಧ್ಯಾನ ಮಾಡಿದೋ. ಈಗ ಅದನ್ನ ಮಾಡೋಣಗ ಈ ಮಾತ ಧ್ಯಾನ ಮಾಡಿಬನಗ ನಂಗೆ தவறாகி வழி ನಡೆಸೋದು ஏதோ ಅತಂದೇಗಿ ನಂಗೆ ಯೋಚನೆ ಮಾಡಿ ನೋಡ್ಲೆ ಬೈಬಲ್ ಅದಗೊಂದು ತಿಟ್ಟ தெளிவாಗಿ ಒಂದು ಮಾತು ತಂದ್ರ. ಆ ಮಾತು ಎಲ್ಲಿ ಬರ್ದರ್ದೆ ಅಂತಂದ್ರೆ எண்ணாகமம் ಬೊಕ್ಕುದೋಗೆ ಅದನ್ನ 5வது அதிகாரದೋಗೆ ನಂಗೆ 38 40 ಗಾಸ ಆ ಮಾತು ಓದೋಣಗ ತಿಳಿವಾಗಿ ಆಡದೆ ಒಂದು ಮನುಷ್ಯನ ಬದುಕ ತಪ್ಪಾಗಿ ನಡ್ಸೋದು ஏதோ ನಂಗೆ ನೋಡಿದೋ அடுத்தவுக்க ನಂಗ ಕೆಟ್ಟೋಪುದ್ಗ ಕಾರಣ ಇಲ್ಲ, ನಂಗೆ ಕೆಟ್ಟೋಪುದ್ಗ ನಂಗತ ಕಾರಣ ಅಂದು. ಆಗ ನಂಗೆ ಕೆಟ್ಟೋಪುದ್ಗ ನಂಗತ ಕಾರಣ ಅಂದ್ಲೆ ನಂಗವ ಬಂದು ಕೆಡಿಸುವ ಕಾರ್ಯ ನಂಗೆ ಗೊತ್ತಾಡದೆ ಅದು ಏನಾತೆಂಬುದನ್ನತ ಬೈಬಲ್ ಹೇಗಿರ ಆ ಎಣ್ಣಾಗಮಂ ಅದನ್ನ 5வது அதிகாரದೋಗೆ ಆ ಮಾತನ್ನ ಓದಿನ ಕೇತು ನೋಡ್ವಿ. ಎಣ್ಣಾಗಮಂ ಅದನ್ನ 5 38 சோமி இஸ்ரவேல் ஜன கூட மாத்தாடோனக ಈ ಕಾರ್ಯವ ದೇವರು ಹೇಗ್ಯಾರ ಏನಂದ ಹೇಗ್ಯಾರ ನೋಡ್ವಿ. நீங்கள் சோமியினா பின்னும் கர்த்தர் மோசையை நோக்கி, நீ இஸ்ரவேல் புத்திரரிடத்தில் பேசி அவர்கள் தங்கள் தலைமுறை தோறும் தங்கள் வஸ்திரங்களின் ஓரங்களிலே தொங்கல்களை உண்டாக்கி ஓரத்தின் தொங்கலிலே இளநீல நாடாவை கட்ட வேண்டும் என்று அவர்களுக்கு சொல். நீங்கள் பின்பற்றி சோரம் போகிற உங்கள் இருதயத்துக்கும் உங்கள் கண்களுக்கும் ஏற்க நடவாமல் அதை பார்த்து கர்த்தரின் கற்பனைகளை எல்லாம் நினைத்து அவைகளின்படி செய்யும்படிக்கு அது உங்களுக்கு தொங்கலாய் இருக்க வேண்டும். நீங்கள் என் கற்பனைகளை எல்லாம் நினைத்து அவைகளின்படியே செய்து உங்கள் தேவனுக்கு பரிசுத்தராய் இருக்கும்படி அதை பார்ப்பீர்களாக. நான் உங்களுக்கு தேவனாய் இருக்கும்படி உங்களை எகிப்து தேசத்திலிருந்து புறப்பட பண்ணின உங்கள் தேவனாகிய கர்த்தர் நானே உங்கள் தேவனாகிய கர்த்தர் என்று சொல்ல என்றார். ಈಗ ನಾ ಓದಿದ ಮಾತುದೋಗೆ ನಿಂಗೆ ಒಳ್ಳಂಗ ಗೌಂಚಿದಲೆ ಅಲ್ಲಿ ತೆಳಿವಾಗಿ ಆ ಮಾತು ಬರ್ದರ್ದೆ. ಸ್ವಾಮಿ ಮೋಸೆ ನೋಡಿ ಹೇಗಿನ ನೀ ಇಸ್ರವೇಲ್ ಜನ ಕೂಡ ಒಂದು ಕಾರ್ಯವ ಹೇಗೋ ಅಂತಂದು ಹೇಗಿಟ್ಟು ಆ 39வது மாத்துதோge நீங்கள் பின்பற்றி சோரம் போகிற உங்கள் இருதயத்துக்கும் உங்கள் கண்களுக்கும். நான் ஏற்கனவே ಒಂದು ಕಾರ್ಯ ಹೇಗಿದೆ ನಂಗ ತೀಟುಪಡೋದು ಕಾರಣ ನಂಗ ಗಿವ ತಪ್ಪಾನ ಗೆಲ್ಚತ ಮತ್ತವಕ್ಕ ಅಲ್ಲ ತಂದೇಗಿ ನಂಗೆ ನೋಡಿದೋ ನಂಗೆ ಇತ್ತುವ ತಪ್ಪಾನ ಚಾಯ್ಸ್ ತಂದೇಗಿ ನಂಗೆ ನೋಡಿದೋ. ಅದಕ್ಕೆ அடுத்தದಾಗಿ ನಂಗ ಬದುಕ ಅಳಿಚುವ ನಂಗಗೂ ಸಡುವ ಕಾರ್ಯ ಏನ ಅಂತಂದ್ಲೆ ಎದು ನಂಗ ತಪ್ಪ ಲೀಡ್ ಮಾಡ್ರ ಅಂತಂದ್ಲೆ அடுத்தವಕ್ಕ ಅಲ್ಲ ಅದು ನಂಗದೋಗ ಅಡುವ ಏ ಪಾರ್ಟ್ ಅಂತಂದ್ಲೆ ಬೈಬಲ್ தெளிவாಗಿ ಹೇಗಿರ உங்கள் கண்கள் உங்கள் இருதயம். ಆ ಮಾತು சூப்பரா ನಂಗ ಮಾತಾಡ್ರ ನೋಡ್ವಿ. நீங்கள் பின்பற்றி சோரம் போகிற நிறைய ஜாம்னோக சில பேர் இத்துமாக்க நாங்க ஏகி கேள்விப்பட்டதோ அம்மா அம்மன கண் போன போக்கிலே போகிறவர்களை தந்தீங்க அம்மா கண்ணு எத்த அம்ಮಗೆ ತೋರ್ರವೋ ಅಮ್ಮ ಕಣ್ಣು ನೋಡಿದಿಂಗೆ ಏನ್ ಮಣ್ಣ ಅಮ್ಮವನಂದು நிறைய பேர்ನ ಬದುಕ ಅವಕ್ರ ಕಣ್ಣೇ ಅವಕ್ರ ஏமாத்திர அவக்ர கண்ணு அவக்ர பார்வை இச்சைய ஃபாலோ பண்ணல, தவறான காரியவை அவக்கு இச்சிச்சுல, ತಪ್ಪಾನ ಕಾರ್ಯ ಮೇಲೆ ಅವಕ್ಕ ವಿರುಪ ಪಟ್ಲ ಏನಾರತ್ತಂದ್ಲ ಅವಕ್ರ ಕಣ್ಣು ಅವಕ್ರ ತಪ್ಪಾನ ಎಡೆಗೆ ಏನ್ ಮಾಡ್ರತ್ತಂದ್ಲ ಕೂಟಿನೋರ ನಂಗ ಕಣ್ಣು ನಂಗವ ತಪ್ಪಾಯಿ ವಳಿ ನಡೆಸಿದ. ಆಗ ಒಂದು ಮನುಷ್ಯ ಕೆಟ್ಟು ನೊಪ್ಪುದುಗ ಮುಖ್ಯವಾದ ಕಾರಣ ಅದನ್ನ ಒಂದು ಭಾಗ ಅವನ ಕಣ್ಣು. ಆಗ ಅವನ ಕಣ್ಣು ಅವನ ತಪ್ಪಾன ಎಡೆಗೆ ನಡೆಸಿರ. அடுத்ததாகி ஏனாந்தீகிற நீங்கள் பின்பற்றி சோரம் போகிற உங்கள் இருதயத்துக்கும் உங்கள் கண்களுக்கும் ಎಂದಾಡ್ದಾಗ உங்கள் இருதயம் நாங்க இருதய ಒಂದು ಮನುಷ್ಯನ இருதயத்தின் நினைவு எப்படி இருக்கிறதோ அப்படியே அவன் இருக்கிறான் ಎಂದೇಗಿ ನೀತಿಮொழிಗಳಾಗಿರ. ಆಗ ನಂಗೆ இருதಯ ಏನ್ ಮಾಡ್ರತ್ತಂದ್ಲ ನಂಗೆ ತಪ್ಪಾನ ಎಡಗ ಕೂಟಿನೋರ ತಪ್ಪಾದ ವಳಿ ನಡ್ತದಲ್ ನಂಗೆ இருதಯ ಅಂದ ಕೂಡ ನಂಗಗ ಬಂದ್ರ. ಆಗ ನಂಗವ ಕೆಡಿಸೋದು ನಂಗದೋಗೆ ಆಡುವ ಪಾರ್ಟು 2 ಪಾರ್ಟ್ ಮುಖ್ಯವಾಗಿ ಒಂದು ಕಣ್ಣು ಒಂದು ನಂಗೆ இருதಯ. ಆಗ ಇದೆರಡು ನಂಗವ ಏನ ಮಾಡ್ರತ್ತಂದ್ಲ ನಂಗವ ಏಮಾತಿರ. ಆಗ பைபிள்னாக இன்னொன்று மாத்து கூட ஆடுத நீதிமொழிகள்னாக தன் இருதயத்தை நம்புகிறவன் மூடன் அத்தனைக்கு ஏகிற. நான் ಈ ವಸನ ಓದೋನಗ ದೇವ್ರೆ ನಾ ಎನ್ನ ಇರುದೀವ ನಂಬಾದ ನಾ ದಾರವ ನಂಬೋದು ಅತಂದ್ಲೆ ಸೋಮಿ ಹೇಗಿನ ನಿನ್ನ ಇರುದೀವ ನೀನ್ ನಂಬಿಲೆ ನೀ ಮೂಡನ್ ಅತಂದ್ಲೆ ಅವೊಂದು ಯೂಸ್ಲೆಸ್ ಅತೆಂಬರ್ಥ. ಆಗ ನಂಗೆ ಇರುದೀವ ನಂಬಿಲ್ಲ ಕೂಡ நிறைய விஷயವ ನಂಗೆ ಇರುದಿಯ ನಂಗವ ಏಮಾತಿರ, ನಂಗೆ ಇರುದೀವೇ ನಂಗ ವಂಜಿಸಿರ, ನಂಗ ಕಣ್ಣು ನಂಗವ ತಪ್ಪಾಯಿ ನಡ್ಸಿರ. ಆಗ ನಂಗೆ ದಾರವ ಫಾಲೋ ಮಾಡೋದು ಅಂದ್ರೆ ಕಟಾಯ ನಂಗೆ ದೇವ್ರನ್ನ ಮಟ್ಟುತ್ತ ಫಾಲೋ ಮಾಡೋದು, ಸೋಮಿ ಹೇಗುವ ಕಟ್ಟಳೆಯ ಮಟ್ಟುತ್ತ ಫಾಲೋ ಮಾಡೋದು. ಅದನ್ನಂತ ಬೈಬಲ್ ಮಾತನಾಗ ಸೋಮಿ ತಿಟ್ಟ தெளிவா ಹೇಗಿನ ನೀ ನಿನ್ನ ಕಣ್ಣು ಓದ ಪೋಕುದೋಗ ಏನ್ ಮಾಡಬೇಡ
உன் கண் கண்ட ಕಾಚಿಗಳಿலும் உன் நெஞ்சின் வழிகளிலும் ஏನ நட ಅತಂದೇಗಿ ಒಂದು ಮಾತು ಹೇಗಿರ. ஆனாலும் தேவன் அவைகள் எல்லாவற்றையும் நியாயத்திலே கொண்டு வந்து நிறுத்துவார் என்று அறி. ಈ ಮಾತು ಎಲ್ಲಿ ಹಿಡ್ದೆ ಪ್ರಸಂಗಿ ಬುಕ್ದು ಕಡ್ದೆ. ಪ್ರಸಂಗಿಯೋಗೆ ವಾಲಿಬನೇ உன் கண் கண்ட ಕಾಚಿಯೋಗಿಯೋ ಆ ಮಾತಪ್ಪರ ಸಿಂಗರವ ಇಟ್ಟಿರದೆ. ಏನಂದ್ರೆ ಅಂದ್ರೆ ನಿನ್ನ ಕಣ್ಣು ಒಂದು ಕಾಚಿ ನೋಡ್ರವಾ, ಸರಿ ನೀ ಅದನ್ನ ನಡೆದ್ರಿಯಾ ನಡ. ನಿನ್ನ ಹೃದಯ ಬಂದು ಏನವ ಮಾಡುವುದು ನೆಂಚಿರುವೋ ಅದನ್ನ ನೀ ಮಾಡು. ಆಲೆ ನಿನ್ನ ಕಣ್ಣು ನಿನ್ನ ಹೃದಯ ಎರಡು ನಿನ್ನವ ಕಾರ್ಯವ ಮಾಡಿಸಿ ಬಿತ್ತಿರವೋ ಅದು ನೋಗೆ ದೇವ್ರನ್ನ ನ್ಯಾಯ ತೀರ್ಪೊಂದು ಅಡದೆ ತೆಂಬುದನ್ನು ನೀ ಅಂಜಿ ನಡ அத்தந்தைக்கு ஏகிற. நாயின ஜன சில பேரு எத்த நடದಾರ ಅಂದಲೆ ನನ್ನ ಜಾಯ್ಸ್ ಮೇರ್ ಮಾತು ಕೇಪನಗ தெளிவாಗಿ ಒಂದು ಕಾರ್ಯವತ್ತ ಏಯ್ತು. ಏನಂದ್ರೆ ಈ ಒಳಗನ ಇಂದು ಬದುಕಿನಿ ಬೊಕ್ಕ ಎತ್ತ ಬದುಕಿನಿದ್ದಾರೆ ಅಂದ್ರೆ ನಾಯಿನ ಜನ ಬಂದ್ರ ಅತೆಂಬುದನ್ನ ನಂಬಾದವಕ ಮಾಕ ಬದುಕಿನಿದ್ದಾರೆ. ನಾಯಿಗೆ ಅಡದೆ ತೆಂಬುದನ್ನ ಗೆವನ ಬಿಟ್ಟುಟ್ಟು ಬದುಕಿನಿದ್ದಾರೆ. ಆಗ ನಾಯಿ ಹೇಗೋದು ನಾಯಿಗ ಅಂದ್ರೆ ನಾಯಿನ ಜನ ಪತಿ ಮಟ್ಟು ಅಲ್ಲ, ನಂಗೆ ಇಂದು ಏನವ ಬಿತ್ತಿನವೋ அடுத்த நாய்க்கு ನಂಗೆ ಅದನ್ನ ಕೂದನೋ அதனை பத்தின அறிவு ஜனங்க அட்ல நான் தப்பான காரிய விதைச்சல, தப்பானதுன்னா நான் கூதுனேன். நான் ಎತ್ತುವ ತಪ್ಪಾನ ತೀರ್ಮಾನ ಏನವ ತಪ್ಪಾನ ದಾರಿಗೆ ಒತ್ತುನೋರ ಎನ್ನ ಬದುಕು ಲಾಸಾರ ಈ ಒಂದು ಅರಿವು ಇಲ್ಲಾದಂಗತಿಂದ ಏನ್ ಮಾಡಿದ್ದಾನೆ, ತಪ್ಪು ಮಾಡುವ ಮನುಷ್ಯ ತಪ್ಪು ಮಾಡೇ ಇದ್ದಾನೆ ಎನ್ನ ಕೇಳಿಕೆ ಬದುಕು ದಾರು ಇಲ್ಲ ನೆಂಚಿಂದನೆ. ಅಲ್ಲ ಬೈಬಲ್ ಹೇಗಿರ உன் நெஞ்சின் வழிகளிலும் கண்ணின் காட்சிகளிலும் நீ நட. ஆல ಇದೆಲ್ಲಾವ ಒಂದು ಜನ ದೇವರು ನ್ಯಾಯத்திலே கொண்டு வந்து நிறுத்துவார் என்று அறிய ತಂದೆಗೆ ಬರೆದಿದೆ. ಇದೆಲ್ಲಾವ ಒಂದು ಜನ ಸೋಮಿ ಏನ್ ಮಾಡ ಅಂದ್ರೆ ನಿಂಗ ಲೈಫ್ ಅದೇನ ಪಡ ಹಾಕಿ ತೋರ್ಚಿನ ಎಲ್ಲವ ನ್ಯಾಯಗೀತಿ ಬಂದು ಮುಂದಾಡಿ ನಿಲ್ಚಿನ. இது ஏகும் நடதுற ಅಂದ್ರೆ ನಂಗೆ ಸತ್ತ ಮೇಲತ್ತೆ ಇದೆಲ್ಲ நடதுற. ಆಗ ಸಿಲ ಪೇರ್ಗ ಈ ಭೂಮಿಯೋಗಿಯೇ ಸಿಲ ಕಾರ್ಯ ನ್ಯಾಯ ತೀರ್ಪು ಬಂದ್ರ, ಸಿಲರ್ಗ ಭೂಮಿಯೋಗ ಸಿಲರ್ ಸತ್ತ ಮೇಲತ್ತ ಅವಕ್ಕೆ ಬಂದ್ರ. ಈ ಭೂಮಿಯೋಗ ನ್ಯಾಯ ತೀರ್ಪು ಬಂದಲ್ಲ ಒಳ್ಳಿತ್ತು ಅಂತ ನಾ ನಂಬಿನ. ಯಾಕಂದ್ರೆ ಈ ಭೂಮಿಯೋಗಿ ಒಂದು ಮನುಷ್ಯ ಮಾಡುವ ತಪ್ಪುಗ ದಂಡನೆ ಬಪ್ಪನಗ ದಂಡನೆಯೋಗ ಮನ ತಿರುம்பிಟ್ನ. ಸ್ವಾಮಿ ನಾ ಮಾಡಿದ ತಪ್ಪುಗ ಎನ್ ಅಕ್ರಮಗತ ಈಸಗ ಕಾರ್ಯ ನಾ ವಿளைவன சந்திச்சிட்டே. சாரி சுவாமி, இதுக்கு மேல நான் திப்புதில்ல இருந்துல அட்லீஸ்ட் சாவா ஜாம்னோಗೆ ಆ ಕಡೈಸಿ ಜಾಮ್ನ ಮನಸ್ ತಿರುಗಿದ ಸಿಲುವಿಯೋಗ ತೊಂಗಿನಿದ್ದ ಕಳ್ಳಮ್ಮಕ್ಕೆ ಸಾರಿ ಸ್ವಾಮಿ ಇಂದೇಗಿ ಅಮ್ಮ ಮನ ತಿರುಂಬಿಲ್ಲ ಅಮ್ಮ ಸ್ವರ್ಗಕ್ಕೆ ಹೋಯ್ಪನ. ಅಲ್ಲ ಅಮ್ಮ ಬಂದು ಭೂಮಿಯೋಗ ಅಮ್ಮ ಸಾವನಿಗೆಟ್ಟವು ಅಮಗೆ ಪನಿಷ್ಮೆಂಟ್ ಬಪ್ಪಿಲ್ಲ ಅಂದಲೆ ಅಮ್ಮನ ವಿಡ ಒಂದು ಪರಿದಬಿಕ್ಕಪಡತಕ್ಕ ಮನುಷ್ಯ ಭೂಲೋಕನಾಗ ದಾರು ಇಲ್ಲ ಅಂತ ನಾ ಹೇಗಿನೆ. ದಂಡನೆ ಬಂದಲ್ಲ ನಂಗೆ ಬದುಕಿಗೆ ಇಂದು ದಂಡನೆ ಬಂದಲ್ಲ ನಂಗೆ ನನ್ರಿ ಹೇಗೋದು. ಏಕಂದ್ರೆ ತಗಪನ್ ಸಿಚ್ಚಿಯಾದ ಪುತ್ರನ್ ಉಂಡೋಂಬ ಪುತ್ರನ್ಗತ ಸಿಚ್ಚೆ ದಾರಿ ದಡ್ದಾಗ ಒಪ್ಪೋಕಗ ಸಿಚ್ಚೆ ಇಲ್ಲ. ಅವ್ವ அப்ப இல்லாத அனாதியாகி இப்பாக்குற கேப்பார் தாரும் இல்ல. அவக்கு நிறைய தப்பான விஷயம் குணவ கத்துற நிறைய குணவ ತೀವ್ರವಾದಿಗೋವಾಯಿ ಮಾರಿಟ್ಟಾರ. ಕಾರಣ ಏಕಂದ್ರೆ ಅವಕ್ರ ಸರಿಯಾಗಿ ಲೀಡ್ ಮಾಡೋದಕ್ಕೆ ದಾರು ಇಲ್ಲ. ಅಲ್ಲ ನಿಂಗವು ನಾನು ನಂಗೆ ದೇವ್ರನ್ನ ಕೈನೋಗಿ ಇಬ್ಬನಗ ಸ್ವಾಮಿ ನಂಗೆ ಸರಿಯಾಗಿ ಲೀಡ್ ಮಾಡಿದ್ದೇನೆ. ದೇವ್ರ ನಂಗವ திட்டவட்டವಾಗಿ ಸರಿಯಾಗಿ ಇದುವೇ வழி ಇದಿಲೇ நடவுங்கள் ಅತೆಂಬ ಸದ್ದ ನಂಗೆ ಬಂದುನೇ ಆಡ್ದೆ. ಆಗ ನಂಗೆ ಸರಿಯಾಗಿ ನಡವನಗ ನಂಗೆ ಸ್ವಾಮಿಯ ಸನ್ನಿಧಾನಗ ಮುಂದಾಡುವ ನಿಬ್ಬನಗ ಸರಿಯಾದ ರಿವಾರ್ಡ ನಂಗೆ ಈಸನು. ಒಂದು ವೇಳೆ ನಂಗೆ ತಪ್ಪು ಮಾಡೋನಗ ನಂಗೆ ದಂಡನೆ ಬಂದಲ್ಲ ಏನು ಮಾಡக்கூடாது ಅಂದಲ್ಲ ಮುರುಮುರಿಯ ಕೂಡದು. ಸ್ವಾಮಿ ನಾ ಮಾಡಿದ ತಪ್ಪುಗ ಈ ಪನಿಷ್ಮೆಂಟ್ ಏನ ಬಂದುಟ್ಟಡ್ದೆ ಎನ್ನ ಬದುಕುನು ಈ ಪಿಟ್ಟು ದೊಡ್ಡ ಲಾಸು ಕಾರಣ ನಾತ ಸಾರಿ ಸ್ವಾಮಿಯಿಂದ ಕೇತು ಭೂಮಿಯೋಗಿಯೇ ನಂಗೆ ಮನನ್ ತಿರುಂಬಿ ಬಿಡೋದು. சாவனக்கு முந்தாடு நாங்க மனம் திரும்பாத நாங்க சத்துட்டோத்தಂದல உண்மையாவே சத்த மேல நாங்க ಏನೂ ಮಾಡೋದಕ್ಕೆ முடிய நாங்க ஜீவன் ஓத மேல இரண்டாம் மரணம் ಎಂಬುದುಗ நாங்க ತಪ್ಪಿಸೋದಕ್ಕೆ முடிய. ಆ ನರಗ வாழ்க்கை ನಂಗ ಆತ್ಮ ಎಂದೆಂದು ನರಗನೋಗ ವೇದನೆ ಪಟ್ಟು ನಟ್ರ ಆ ಸೂழ்நிலைಗೆ ನಂಗೆ ಆಳಾಗಾದ ಇಬ್ಬುದು ತಂದಲೆ ನಂಗೆ ಮಾಡಬೇಕಾದ ಜೋಲಿ ಏನಂದಲೆ ಈಗವೇ ಸೋಮಿ ನಂಗೆ ಏಯ್ತಪ್ಪ ಕಾರ್ಯವ ಕರೆಕ್ಟ್ ನಂಗೆ ಕಡೆ ಇಡ್ತು ಫಾಲೋ ಮಾಡಿಬಿಡೋದು. ಆಗ ಸೋಮಿ ನಂಗೆ ತಿಳಿವ ಹೇಗಿದನೆ ನೋಡು, ನಿನ್ನ ಕಣ್ಣು ನಿನ್ನ ಏಮಾತಿರ, ನಿನ್ನ ಮನಸ್ಸು ನಿನ್ನ ಏಮಾತಿರ. ಅದರಿಂದ ನಿನ್ನ ಕಣ್ಣು ನಿನ್ನ ಮನಸ್ಸು ನಿನಗೆ ಏನೇ ಇರುವೋ ನೀ ಅದು ಮಾಕ ನಡೆಯಬೇಡ. நான் ನಿನಗೆ ಏನೈತನ್ನಿಯೋ ಆ ಮಾತು ಮಾಕ ನೀ ನಡ. ನಾ ಹೇಗುವ ಮಾತ ನಿನ್ನ ಇರುದಿಗ ನೀ ಎತ್ತಿಟ್ಟು என் மகனே உன் இருதயத்தை எனக்கு தான் சுவாமி கேத்தன. அது அப்புறம் சோக்காட்டுற நீதிமொழிகள ಮಾತು ನಿನ್ನ ಮನಸ್ಸು ನೀ ಎನಗತಾ ಆ ಮನಸ್ಸಿಗೆ ಹೋಗೆ ಎತ್ತ ನಡುವುದು ಎಂಬುದನ್ನ ನಾ ಹೇಗಿನ. ಆಗ ನೀ ಏನು ಮಾಡೋ ನಾ ಎನ್ನ ಮಾತು ಪಡಿ ನೀ ನಡ ತಂದೇಗಿ ದೇವ್ರನ್ನ ಮಾತು ಹೇಗಿರ. ಈ ಮಾತ ಕೇತು ನಡುವಕ ನಿಶ್ಚೀವ ಬಾಕ್ಯವಾನ್ಗಳ ಇದ್ದಾರ. ನಂಗೆ ಅರಕ ಮಾಡುವ ಸ್ವಾಮಿಂಗ ಉಳ್ಳ ದೇವ್ರೆ ನಿನಗೆ ಹೆಂಗ நன்றியைனியோ ನಂಗೆ ಸ್ತೋತ್ರ ಮಾನಿಯೋ. ದೇವ್ರೆ ಇಂದು ನಿನ್ನ ಮಾತು ಹೆಂಗ ಓದಿದ್ಯೋ ಹೆಂಗ ತವರಾಗಿ வழி ನಡೆಸೋದು எங்க கண்ணோ எங்க ಹೃದಯ ತಾಂದು எங்க நீ ஏய்த்தந்த சுவாமி எங்க இந்த சரியான ದಾರಿಯ ನಡುವುದು ಅಂದಲ ನಿನ್ನ ವಾರ್ತೆ ಹೆಂಗ ಏನ ಹೇಗಿರವೋ ಆ ವಾರ್ತೆ ಪಡಿ ನಡುವುದುಗ ಹೆಂಗ ಒಬ್ಬೊಬ್ಬಗೂ ನಿಕ್ಕಿರಬ ತೋರು ಸ್ವಾಮಿ.
ದಾರೆಲ್ಲ ಈ ಸದ ಓಟುಂಡಿದ್ದಾರಿಯೋ ಅವಕ್ರ ಬದುಕದೋಗೆ ಸ್ವಾಮಿ ಅವಕ್ರ ಕಣ್ಣು ಹೇಗಿದಂಗೆ ಅವಕ್ರ ಮನಸ್ಸು ಹೇಗಿದಂಗೆ ಅವಕ್ಕೆ ಫಾಲೋ ಮಾಡೋದಂಗೆ ದೇವ್ರೆ ನೀ ಅವಕ್ಕೆ ಏನ ಕಾರ್ಯವ ಕಲ್ಚಿ ಕೊಟ್ರಿಯೋ ಆ ಮಾತುಪಡಿ ನಡುವುದಕ್ಕೆ ಅವಕ್ಕೆ ಗೊತ್ತಾಸು ಮಾಡು ಏ ಸ್ವಾಮಿ ಹೆಸರ್ನು ಕೇತನ್ ದೇವ್ರೆ ಆಮೇನ್ ಆಮೇನ್.